ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಮಾವನ ಮನೆಗೆ ಹೋಗಿ ಮಾವನ ಜೊತೆಗೆ ಆಡಿದ ಆಟ. ಈ ವಿಡಿಯೋದಲ್ಲಿನ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನನ್ನ ಹೆಸರು ರೋಹಿಣಿ ಅಂತ. ನಾನು ಮನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಮೊದಲೇ ಮನೆಯಲ್ಲಿನ ಬಡತನ, ಹೀಗಾಗಿ ಅವರಿವರ ಮನೆಯಲ್ಲಿ ಬಟ್ಟೆ ತೊಳೆಯುವುದು, ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತೇನೆ. ಸ್ನೇಹಿತರೆ, ಹೀಗೆ ಕೆಲವು ವರ್ಷಗಳ ಹಿಂದೆ ಕೆಲಸಕ್ಕೆ ರಜೆ ಹಾಕಿ ದೂರದ ಸಂಬಂಧಿ ಮನೆಗೆ ಹೋದಾಗ ಜೀವನದಲ್ಲಿ ಮರೆಯಲಾಗದ ಘಟನೆ ನಡೆಯಿತು. ಆ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಆಗಲೇ ನಾನು ಶಿಕ್ಷಣವನ್ನು ಮುಗಿಸಿ ಮನೆಯಲ್ಲಿ ಇದ್ದೆ. ಆಗ ನನಗೆ ಮದುವೆ ಮಾಡಿದರು. ಹೀಗಾಗಿ ಪಟ್ಟಣಕ್ಕೆ ಬಂದು ಪತಿಯ ಜೊತೆ ಇದ್ದೇನೆ. ಕಲ್ಯಾಣವಾದ ಹೊಸತರಲ್ಲಿ ನನ್ನ ಕರಿಮಣಿ ಮಾಲೀಕ ನನಗೆ ಹಸಿವೆ ಇಲ್ಲದಿದ್ದರೂ ಸಹಿತ ಕರೆದು ಆ ಕೆಲಸವನ್ನು ಮಾಡಿ ಇಬ್ಬರ ಹಸಿವು ನೀಗುವಂತೆ ಮಾಡುತ್ತಿದ್ದರು. ಆದರೆ ಅದೇ ದಿನಗಳು ಕಳೆದಂತೆ ಅವರು ಯಾಕೋ ತಮ್ಮ ಪಾಡಿಗೆ ತಾವು ಇರತೊಡಗಿದರು. ಇದು ನನಗೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಯಿತು. ಆದರೂ ನನಗೆ ಅವರ ವರ್ತನೆ ಯಾಕೆ ಬದಲಾವಣೆ ಆಗಿದೆ ಅಂತ ಗೊತ್ತಾಗಲಿಲ್ಲ. ಹೀಗೆ ನಾನು ದಿನಗಳು ಕಳೆಯುವಾಗ ಅವರು ಆಗೊಮ್ಮೆ ಹೀಗೊಮ್ಮೆ ಅಂತ ಇದ್ದರು. ಮನೆಯ ಜವಾಬ್ದಾರಿ ಕೂಡ ನನ್ನ ಮೇಲೆಯೇ ಇತ್ತು. ಅವತ್ತು ನಾನು ಮನೆಗೆ ಬೇಕಾದ ಸಂತೆಯನ್ನು ತರಲು ಮಾರುಕಟ್ಟೆಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಅವರು ಯಾರೋ ಒಬ್ಬರ ಜೊತೆಗೆ ನಿಂತಿದ್ದರು. ಅದನ್ನು ನಾನು ದೂರದಿಂದಲೇ ನೋಡಿ ಸುಮ್ಮನೆ ಇದ್ದೆ. ಆಮೇಲೆ ಅವರಿಗೆ ಗೊತ್ತಾಗದಂತೆ ಹಿಂಬಾಲಿಸಿದೆ. ಕೊನೆಗೆ ನಮ್ಮ ಮನೆಯ ಹಿಂದಿನ ಏರಿಯಾದಲ್ಲಿನ ಒಂದು ಮನೆಗೆ ಹೋದರು. ನನಗೆ ಆಗ ಅನುಮಾನ ಶುರುವಾಯಿತು. ನಾನು ತಡಮಾಡದೆ ಮನೆಗೆ ಬಂದು ಬಿಟ್ಟೆ. ಅವರು ಸಂಜೆ ಮನೆಗೆ ಬಂದ್ರು. ಆಗ ಈ ಬಗ್ಗೆ ಕೇಳಿದಾಗ ನಾನು ಕೆಲಸ ಮಾಡುವಲ್ಲಿನ ಫ್ರೆಂಡ್ ಇತ್ತೀಚೆಗೆ ಅಷ್ಟೇ ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದರು. ನಾನು ಅವರ ಮಾತಿಗೆ ಸರಿ ಅಂತ ಸುಮ್ಮನೆ ಆದೆ. ಆದರೆ ಮತ್ತೊಂದು ದಿನ ಮತ್ತೆ ಅವರ ಜೊತೆಗೆ ನೋಡಿದಾಗ ಅನುಮಾನ ಶುರುವಾಯಿತು. ಅವರನ್ನು ನೋಡಿ ಅಲ್ಲಿಯೇ ಪಕ್ಕದಲ್ಲಿ ಇದ್ದ ಮಹಿಳೆಯರನ್ನು ಇಲ್ಲಿ ಮನೆ ಸಿಗುತ್ತಾ ಎಂದು ವಿಚಾರಿಸುತ್ತಿದ್ದಾಗ ಅವರು ಆ ಮನೆಯಲ್ಲಿ ಬಹಳ ವರ್ಷದಿಂದ ಇದ್ದಾರೆ, ಅಲ್ಲಿ ಮನೆ ಖಾಲಿ ಇಲ್ಲ ಎಂದು ಹೇಳಿದರು. ಅಲ್ಲಿಗೆ ನನ್ನ ಯಜಮಾನ ನನಗೆ ಸುಳ್ಳು ಹೇಳಿದ್ದಾರೆ ಎಂದು ಗೊತ್ತಾಯಿತು. ಆಗ ನನಗೆ ಅರಿವಾಯಿತು, ನನ್ನ ಕರಿಮಣಿ ಮಾಲೀಕ ಯಾಕೆ ಗಾರ್ಮೆಂಟ್ನಲ್ಲಿ ಕೆಲಸ ಜಾಸ್ತಿ ಇತ್ತು ಅಂತ ಲೇಟಾಗಿ ಬರುತ್ತಿದ್ದರು ಅನ್ನೋದು. ಮೊದಲೇ ಗಂಡನ ಅಸಲಿ ಮುಖ ಗೊತ್ತಾಗಿ ಬಹಳ ಬೇಸರಗೊಂಡಿದ್ದೆ. ಅವತ್ತು ಮನೆಗೆ ಪತಿ ಬಂದ ಕೂಡಲೇ ಅವರ ಜೊತೆಗೆ ಈ ವಿಚಾರದಲ್ಲಿ ಜಗಳವಾಡಿ ನನ್ನ ದೂರದ ಸಂಬಂಧಿ ಮನೆಗೆ ಬಂದು ಬಿಟ್ಟೆ. ಮೊದಲೇ ಅಪ್ಪ ಅಮ್ಮ ಇಲ್ಲದ ನಾನು ದಿಕ್ಕು ಕಾಣದೆ ಬಂದು ಬಿಟ್ಟೆ. ಆದರೆ ನಾನು ಹೀಗೆ ಬಂದಿದ್ದರಿಂದ ಇವರಿಗೆ ತಲೆಬಿಸಿಯಾಗಿತ್ತು. ಏಕೆಂದರೆ ನಾ ಹೋಗಿದ್ದ ಸಂಬಂಧಿ ಮನೆಯಲ್ಲಿ ಎಲ್ಲರೂ ಬೇರೆ ಊರಿಗೆ ಇದ್ದರು. ನನ್ನ ಸೋದರ ಮಾವ ಸುಭಾಷ್ ನಿವೃತ್ತಿಯಾಗಲು ಇನ್ನು ಕೆಲವು ವರ್ಷ ಬಾಕಿ ಇತ್ತು. ಅದಕ್ಕಾಗಿ ಅವರು ಇಲ್ಲೇ ಉಳಿದಿದ್ದರು. ಇಲ್ಲವೆಂದರೆ ಅವರು ಕೂಡ ಊರಿಗೆ ಹೋಗುತ್ತಿದ್ದರು. ಅದರಲ್ಲಿ ನಾನು ಒಬ್ಬಳೇ ಮಾವನ ಮನೆಗೆ ಹೋಗಿದ್ದು ಕಂಡು ನಮ್ಮ ಮಾವನಿಗೆ ನನಗೆ ಏನೋ ತೊಂದರೆ ಆಗಿದೆ ಅನ್ನೋದು ಗೊತ್ತಾಯಿತು. ಇನ್ನು ನಾನು ಕಾಲೇಜಿನ ದಿನಗಳಲ್ಲಿನ ಒಂದು ವಿಷಯ ಮನೆಯವರಿಗೆ ಮುಟ್ಟಿ ಮರ್ಯಾದೆ ಹೋಗುವ ಹಂತಕ್ಕೆ ಹೋಗಿತ್ತು. ಆಗ ನನ್ನ ಸ್ನೇಹಿತನೇ ನನಗೆ ಜೀವನವನ್ನು ನೀಡಿದ್ದ. ಆದರೆ ಇದಾದ ಮೇಲೆ ನಾನು ಎಲ್ಲವನ್ನೂ ಸರಿಯಾಗಿ ನಿಭಾಯಿಸಿಕೊಂಡಿದ್ದೆ. ಆದರೆ ಅವನು ಹೆಸರಿಗೆ ಮಾತ್ರ ನನ್ನ ಯಜಮಾನ ಆಗಿದ್ದ ಹೊರತು ನನಗೆ ತೃಪ್ತಿ ನೀಡಿರಲಿಲ್ಲ. ಯಾಕೆಂದರೆ ಅವನಿಗೆ ಅದಾಗಲೇ ಬೇರೆಯವರ ಪರಿಚಯವಿತ್ತು. ಆದರೆ ನಾನು ಸುಮ್ಮನಿದ್ದೆ. ನಾನು ಸುಧಾರಣೆ ಆಗಬಹುದು ಎಂದು ಸುಮ್ಮನಿದ್ದೆ. ಆಗೊಮ್ಮೆ ಈಗೊಮ್ಮೆ ನನ್ನ ಹತ್ತಿರ ಬರುತ್ತಿದ್ದ. ಹೀಗಾಗಿ ನನ್ನ ಹಸಿವೆ ಕೂಡ ತೀರಿದ ಹಾಗೇ ಆಗಿತ್ತು. ಇದೇ ಕಾರಣಕ್ಕೆ ನಾನು ಇತರೆ ವಸ್ತು ಬಳಸಿದರೂ ಸಹಿತ ನನ್ನ ಹಸಿವೆ ತೀರುತ್ತಿರಲಿಲ್ಲ. ಅಲ್ಲದೆ ಕೆಲವೊಮ್ಮೆ ವಾಂತಿಯಾಗುವವರೆಗೆ ಕೈ ಕೆಲಸ ಮಾಡಿದರೂ ಅದೆಲ್ಲ ವ್ಯರ್ಥ ಎಂದು ಎನಿಸುತ್ತಿತ್ತು. ಯಾಕಂದರೆ ಅದರಿಂದ ಆ ಕ್ಷಣಕ್ಕೆ ಸಮಾಧಾನ ಎನಿಸುತ್ತಿತ್ತು. ಆದರೆ ಅದರಿಂದ ನಿಜವಾಗಿ ಉಪಯೋಗವಾಗುತ್ತಿರಲಿಲ್ಲ. ಇನ್ನು ಮಾವ ನನ್ನ ಯಜಮಾನನು ಒಳ್ಳೆಯವನು ಎಂದುಕೊಂಡಿದ್ದರು. ಆದರೆ ಅವನ ಇನ್ನೊಂದು ಮುಖ ಮಾತ್ರ ಇವರಿಗೆ ಗೊತ್ತೇ ಆಗಿರಲಿಲ್ಲ.
ಹೀಗಿರುವಾಗ ಮಾವನ ಮನೆಯಲ್ಲಿ ಇರುವಾಗ ನನ್ನ ದೂರದ ಸಂಬಂಧಿ ರಮೇಶ ನನ್ನನ್ನೇ ನೋಡುತ್ತಿದ್ದದ್ದು ಇದು ನನ್ನ ಗಮನಕ್ಕೆ ಬಂದಿತ್ತು. ಆದರೂ ಕೂಡ ಸುಮ್ಮನೆ ಇರುತ್ತಿದ್ದೆ, ಯಾಕೆಂದರೆ ಮೊದಲೇ ಈ ಹಿಂದೆ ಜೀವನದಲ್ಲಿ ಮಾಡಿದ ತಪ್ಪು ಆಗಿತ್ತು, ಅದನ್ನು ಮತ್ತೊಮ್ಮೆ ಮಾಡಬಾರದು ಎಂದು ನಾನು ಸಾಕಷ್ಟು ಯೋಚಿಸುತ್ತಿದ್ದೆ. ಆದ್ರೆ ನನ್ನ ಮನಸ್ಸು ಸ್ಥಿಮಿತದಲ್ಲಿರಲಿಲ್ಲ. ನನ್ನ ಕರಿಮಣಿ ಮಾಲೀಕನೇ ಬೇರೆ ಮನೆಗೆ ಹೋಗುವಾಗ ನಾನು ಕೂಡ ಬೇರೆ ಕಡೆಗೆ ಹೋದ್ರೆ ತಪ್ಪಿಲ್ಲ ಅಂತ ಆಲೋಚನೆಗಳು ಬರುತ್ತಿದ್ದವು. ಆದರೆ ಇಂತಹ ಹಲವಾರು ಸಮಸ್ಯೆಗಳನ್ನು ಬದಿಗೊತ್ತಿ ನನ್ನ ಜೀವನವನ್ನು ಕಳೆಯುತ್ತಾ ಇದ್ದೆ. ಮೊದಲೇ ಮಾವನ ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ನಾನು ಇಲ್ಲಿರಲು ಯಾವುದೇ ತೊಂದರೆ ಕೂಡ ಇರಲಿಲ್ಲ. ಹೀಗೆ ದಿನಗಳು ಕಳೆದವು. ಆದರೆ ಅದೊಂದು ದಿನ ಬೇರೆಯೇ ಘಟನೆ ನಡೆಯಿತು. ಸ್ನೇಹಿತರೆ, ಅದೊಂದು ದಿನ ಮನೆಯಲ್ಲಿ ನಮ್ಮ ಮಾವ ತಮ್ಮ ಕೋಣೆಯಲ್ಲಿ ಏನೋ ಕೆಲಸ ಮಾಡುತ್ತಾ ಕುಳಿತಿದ್ದರು. ಇನ್ನು ಎಂದಿನಂತೆ ನಾನು ಅಡುಗೆ ಮಾಡುತ್ತಾ ಇದ್ದೆ. ಹೀಗೆ ಸುಮ್ಮನೆ ಏನು ಮಾಡ್ತಾ ಇದ್ದಾರೆ ಎಂದು ನೋಡಲು ಆ ಕಡೆಗೆ ಹೋಗಿದ್ದಾಗ ನಾನು ಕೈ ಮೇಲೆತ್ತಿ ಮೈ ಮುರಿದಾಗ ಅವರು ನನ್ನನ್ನೇ ನೋಡುತ್ತಿದ್ದರು. ಈ ಸಮಯದಲ್ಲಿ ಅವರ ಜೊತೆಗೆ ಮತ್ತೊಬ್ಬ ನನಗೆ ನೋಡುತ್ತಿದ್ದ. ನಾನು ಸುಮ್ಮನೆ ಕೆಲ ಹೊತ್ತು ನಿಂತು ಯಾಕೆ ಇವತ್ತು ಹೋಗೋದಿಲ್ವಾ ಎಂದು ಕೇಳಿದಾಗ ಅವರು ಇಲ್ಲೇ ಪಕ್ಕದ ಏರಿಯಾದಲ್ಲಿನ ಒಂದು ಸಮಾರಂಭ ಇದೆ, ಅಲ್ಲಿಗೆ ಹೋಗಬೇಕು, ಅದಕ್ಕೆ ಕೂತಿದ್ದೇನೆ, ಇವತ್ತು ರಜೆ ಇದೆ ಅಂತ ಹೇಳಿದ್ರು. ಅವರು ಕೈಯಲ್ಲಿ ಫೋನ್ ಹಿಡಿದು ನನ್ನ ಕಡೆಗೆ ನೋಡುತ್ತಿದ್ದರು. ಆಗ ಅವರು ಇಲ್ಲಿಗೆ ಬಂದು ನೀನು ಹಲವಾರು ತಿಂಗಳು ಆಯಿತು ನಿನ್ನ ಯಜಮಾನನ ಜೊತೆಗೆ ಮಾತಾಡಿ ವಾಪಸ್ ಹೋಗಬಾರದ ಎಂದು ಕೇಳಿದರು. ಆಗ ನಾನು ನಿಧಾನವಾಗಿ ಕೇಳ್ತಾ ಇದ್ದೀನಿ, ಕೆಲ ದಿವಸದ ಬಳಿಕ ಹೋಗುವುದಾದರೆ ಹೋಗ್ತೀನಿ, ಆದರೆ ಏನ್ ಮಾಡೋದು, ಅವರು ಮೊದಲಿನ ಹಾಗೆ ಇಲ್ಲ ಎಂದಾಗ ಅವರು ನೋಡು, ಇವಾಗ ನಿನಗೆ ವಯಸ್ಸು ಜಾಸ್ತಿಯಾಗಿದೆ, ನೀನು ಒಬ್ಬಂಟಿಯಾಗಿ ಇರೋಕೆ ಆಗುತ್ತಾ ಎಂದು ಕೇಳಿದರು. ಆಗ ನಾನು ಹಾಗಲ್ಲ ಎಂದಾಗ ಅವರು ಹಾಗೂ ಇಲ್ಲ ಹೀಗೂ ಇಲ್ಲ, ಮೊದಲು ನಿನ್ನ ಭವಿಷ್ಯದ ಬಗ್ಗೆ ವಿಚಾರ ಮಾಡು, ಇನ್ನು ಬಹಳ ವರ್ಷ ಬದುಕಿ ಬಾಳಬೇಕು, ನೀನು ಇವಾಗಲೇ ಹೀಗೆಲ್ಲ ಆದರೆ ನಾನು ಮುಂದೆ ನಿವೃತ್ತಿ ಆದ ಮೇಲೆ ಊರಿಗೆ ಹೋಗ್ತೀನಿ, ಆಮೇಲೆ ನೀನು ನಿನ್ನ ಯಜಮಾನ ಹತ್ತಿರ ಹೋಗಬೇಕು ಅಲ್ವಾ ಎಂದು ಕೇಳಿದರು. ಆಗ ನಾನು ಅವರಿಗೆ ನನ್ನ ಯಜಮಾನರ ವರ್ತನೆಯ ಎಲ್ಲ ವಿಷಯವನ್ನು ತಿಳಿಸಿದೆ. ಆಗ ಅವರು ನೋಡು, ನೀನು ಕೂಡ ಕಾಲೇಜಲ್ಲಿ ಇದ್ದಾಗ ಹೇಗಿದ್ದೆ ನಿನಗೆ ಗೊತ್ತಲ್ಲ, ಇವಾಗ ಬದಲಾಗಿದ್ದೀಯಾ, ಅವನು ಬದಲಾಗುತ್ತಾನೆ ಬಿಡು ಎಂದು ಹೇಳಿದರು. ಅವರ ಮಾತಿಗೆ ನಾನು ಹೌದು, ಹಾಗಂತ ನಾನು ಕೂಡ ಹಾಗೆ ಮಾಡೋಕೆ ಆಗುತ್ತಾ, ಇವಾಗ ಬದಲಾಗಿದ್ದೇನೆ ಅಲ್ವಾ, ನೀವೇ ಹೇಳಿ ಎಂದಾಗ ಅವರು ನನ್ನ ನೋಡುತ್ತಾ ಸರಿ, ನಾನು ಒಂದು ಮಾತು ಕೇಳ್ತೀನಿ, ಯಾರಿಗೂ ಹೇಳಬಾರದು ಎಂದಾಗ ನಾನು ಸರಿ ಅಂತ ಹೇಳಿದೆ. ಆಗ ಅವರು ಅಲ್ಲ, ನೀನು ಮತ್ತೆ ನಿಮ್ಮ ಯಜಮಾನ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ಇಲ್ವಾ ಎಂದು ನನ್ನ ನೋಡುತ್ತಾ ಕೇಳಿದರು. ನಾನು ಅವರಿಗೆ ಇಲ್ಲ, ಅವರು ನಮ್ಮ ಮನೆಗಿಂತ ಹೆಚ್ಚಾಗಿ ಅಲ್ಲಿಯೇ ಹೋಗ್ತಾರೆ, ನನಗೂ ಸ್ವಲ್ಪ ಕಷ್ಟ ಇದೆ, ಹಸಿವು ಇದೆ. ಆದ್ರೆ ಈ ಬಗ್ಗೆ ಅವರಿಗೆ ಹೇಳಿದರೆ ನಿನಗೆ ಯಾವಾಗಲೂ ನಿನ್ನದೇ ಚಿಂತೆ, ನನ್ನ ಬಗ್ಗೆ ಯೋಚಿಸುವುದಿಲ್ಲ ಎಂದು ಹೇಳ್ತಾರೆ. ಆಗ ನಾನು ಅವರ ಫ್ರೆಂಡ್ ಬಗ್ಗೆ ಕೇಳಿದರೆ ಅದೆಲ್ಲ ನಿನಗೆ ಬೇಕಾಗಿಲ್ಲ, ನೀನು ಮೊದಲು ಹೇಗಿದ್ದೀಯಾ ಅಂತ ನನಗೆ ಕೇಳ್ತಾರೆ, ಅದಕ್ಕೆ ನನಗೆ ಸಿಟ್ಟು ಬಂದು ಜಗಳ ಆಗುತ್ತೆ ಅಂತೊಡಗಿದೆ. ಮಾವ ಆಗ ಸ್ವಲ್ಪ ಹೊತ್ತು ಸುಮ್ಮನಿದ್ದವರು. ಸರಿಯಾಯಿತು, ಇಲ್ಲಿ ಬಾಳಬೇಡ, ಅಲ್ಲದೆ ನಮ್ಮ ಮನೆತನದ ಮರ್ಯಾದೆ ಹಾಳು ಮಾಡಬೇಡ, ನೀನು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು, ನಿನಗೆ ಏನು ಬೇಕು ಎನ್ನುವುದು ನನಗೆ ಗೊತ್ತು ಎಂದು ಕೆಳಗೆ ನೋಡಿದರು. ಅವರ ನೋಟ ನನಗೆ ಅರ್ಥ ಆಯಿತು. ನಾನು ಸರಿ ಹಾಗಿದ್ರೆ ಎನ್ನುತ್ತಾ ಏಕಾಂತದಲ್ಲಿ ಸಮಯವನ್ನು ಕಳೆದ ಬಳಿಕ ಆ ಕೋಣೆಯನ್ನು ಸ್ವಚ್ಛ ಮಾಡಿ ಮೊದಲಿನಂತೆ ಎಲ್ಲ ನೀಟಾಗಿ ಜೋಡಿಸಿ ಇಟ್ಟು ಸ್ವಲ್ಪ ಹೊತ್ತು ಅಲ್ಲಿಯೇ ಕುಳಿತು ಮಾತನಾಡಿದೆ. ಆಗ ಅವರು ನೀನು ಸರಿಯಾಗಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೀಯಾ, ನಿನಗೆ ಇದೆಲ್ಲವನ್ನು ಹೇಳುವುದರ ಅವಶ್ಯಕತೆ ಇಲ್ಲ ಎಂದರು. ಆಗ ನಾನು ಕಾಲೇಜಿನಲ್ಲಿ ಇದ್ದಾಗ ನಿಮ್ಮ ಜೊತೆಗೆ ಕೆಲಸ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ, ಆದರೆ ನಿಮಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿತ್ತು, ಅಲ್ಲದೆ ನೀವು ನಮ್ಮ ಸಂಬಂಧಿಕರು ಆಗಿದ್ದರಿಂದ ನಾನು ಸುಮ್ಮನಿದ್ದೆ ಎಂದು ಹೇಳಿದಾಗ ಅವರು ಕೂಡ ಹೌದು, ಆದರೆ ಆವಾಗ ನನಗೆ ವಯಸ್ಸು ಇತ್ತು, ಹೀಗಾಗಿ ನಾನು ಏನು ಹೇಳುವ ಸ್ಥಿತಿಯಲ್ಲಿರಲಿಲ್ಲ, ಇವಾಗ ಒಬ್ಬಂಟಿಯಾಗಿ ಇದ್ದಮೇಲೆ ನಿನ್ನ ನೆನಪು ಆಗಾಗ ಬರುತ್ತಿತ್ತು ಎಂದು ಹೇಳಿದರು. ಕೊನೆಗೆ ನಾನು ಕೆಲವು ತಿಂಗಳು ಮಾವನ ಮನೆಯಲ್ಲಿ ಇದ್ದು ನನ್ನ ಹಸಿವು ತೀರಿದ ಬಳಿಕ ಮಾವ ನಿವೃತ್ತಿಯಾಗಿ ಊರಿಗೆ ಹೋದ ಮೇಲೆ ನನಗೆ ಬೇರೆ ದಾರಿ ಇಲ್ಲ ಎಂಬಂತೆ ನನ್ನ ಯಜಮಾನನ ಮನೆಗೆ ಬಂದಿದ್ದೇನೆ. ಇದೀಗ ಎಲ್ಲವನ್ನೂ ಸರಿಮಾಡಿಕೊಂಡು ಮತ್ತೆ ಜೀವನ ನಡೆಸುತ್ತಾ ಇದ್ದೇನೆ. ಸ್ನೇಹಿತರೆ, ಈ ಕಥೆಯ ನೈತಿಕ ಅರ್ಥವೆಂದರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಏಳು ಬೀಳು ಬರುತ್ತವೆ, ಹಾಗಂತ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಅನ್ನೋದು. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.